ಆಗಬಾರ್ದು ಇಂಥ ಎಲ್ಲೇ ಯಾವುದೇ ಒಂದು ಸಮಾಜದಲ್ಲಿ ಯಾವುದೇ ಒಂದು ದೇಶದಲ್ಲಿ ಅಥವಾ ಯಾವುದೇ ಒಂದು ರಾಜ್ಯದಲ್ಲಿ ಇಂಥದ್ದು ಆಗಬಾರ್ದು. ವಿಶೇಷವಾಗಿ ಇದು ಒಂದು ಇನ್ನೊಮ್ಮೆ ಆ್ಯಕ್ಟ್ನ ನಾನು ವೈಯಕ್ತಿಕವಾಗಿ ಖಂಡನೆ ಮಾಡ್ತೀನಿ. ಈ ಥರ ಉದಾಹರಣೆಗಳು ನಾನು ಭಾಳ ಕೊಡ್ಬೋದು. ನಾನು ಅದ್ರ ಬಗ್ಗೆ ಚರ್ಚೆ ಮಾಡೋಕ್ಕೆ ಹೋಗೋದಿಲ್ಲ. ಯಾಕಂದರೆ ಈ ಥರ ಇನ್ಸಿಡೆಂಟ್ಸ್ ಆದಾಗ ನಮ್ಮಲ್ಲಿ ಒಂದು ಸೆನ್ಸಿಟಿವ್ನೆಸ್ ಇರಬೇಕು. ಇದರಲ್ಲಿ ಅವರು ಬೇರೆ ರೀತಿಯಾದಂಥ ನಿನ್ನೆ ತಾನೇ ಬೆಂಗಳೂರಿನಲ್ಲಿ ಕೂಡ ಇದೇ ರೀತಿಯಾದ ಒಂದು ಇನ್ಸಿಡೆಂಟ್ ಆಗಿದೆ. ಈಗ ಅದನ್ನು ನಾನು ವಿಶ್ಲೇಷಣೆ ಮಾಡಿ ಬೈಫಿಕೇಷನ್ ಮಾಡೋಕ್ಕೆ ಹೋಗೋದಿಲ್ಲ. ಬಟ್ ನನ್ನ ವೈಯಕ್ತಿಕ ಅಭಿಪ್ರಾಯದಲ್ಲಿ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಕಾನೂನು ಬರಬೇಕು. ಇಂಥವ್ರು ಯಾರು ಮಾಡ್ತಾರೆ ಅವ್ರಿಗೆ ಎನ್ಕೌಂಟರ್ ಆಗ್ತಕ್ಕಂಥದ್ದು ಒಂದು ಕಾನೂನು ಬಂದುಬಿಟ್ಟು ಈ ದೇಶದಲ್ಲಿ ಅನುಕೂಲ ಆಗುತ್ತೆ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಲೆಟ್ ಅಸ್ ನಾಟ್ ಬ್ಲೇಮ್ ಎನಿಬಡಿ. ಇಫ್ ಯು ಹವ್ ಗಾಟ್ ಗಟ್ಸ್, if you have got a political will, let us all address the issue and see to that let us have get a ಒಂದು ರೂಲ್ ತರಬೇಕಲ್ಲ. ಮಾಡೋದ್ರಲ್ಲೇ ಪ್ರಯತ್ನ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಈಗ ಗಾಂಜಾ ಆಗಿರ್ಬೋದು, ಡ್ರಗ್ಸ್ ಆಗಿರ್ಬೋದು ಪ್ರಕರಣಗಳು ಮರುಕಳಿಸ್ತಿರೋದ್ರಿಂದ ಈ ಹೌದ್ರಿ. ಡ್ರಗ್ಸು ಈಗ ನೀವು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡ್ಬೇಕು, ನಾನು ಕೊಡಬಾರ್ದು ಅಂತಿದ್ದೆ. ಡ್ರಗ್ಸ್ ಡ್ರಗ್ಸ್ ಬರಲಿಕ್ಕೆ ಅಲ್ಲ, ಡ್ರಗ್ಸ್ ಬರ್ತಕ್ಕಂಥದ್ದು ಬರೀ ಸ್ಟೇಟ್ ಇಶ್ಯೂ ಅಲ್ಲ, ಕೋರ್ಟ್ನಿಂದ ಕೂಡ ಡ್ರಗ್ಸ್ ಬರ್ತದೆ. ಸೊ ಅದ್ರ ಬಗ್ಗೆ ಚರ್ಚೆ ಮಾಡಿಸಿ ಈಗ ಆಗಿರ್ತಕ್ಕಂಥ ಇನ್ಸಿಡೆಂಟಿಗೆ ಡ್ರಗ್ಸಿಗೆ ಕನೆಕ್ಟ್ ಮಾಡಿ ಮಾತನಾಡ್ತಕ್ಕಂಥ ಈ ಸಂದರ್ಭದಲ್ಲಿ ಸರಿ ಅದು ಇವಾಗಲ್ಲ, ಬಹಳ ದಿವಸ ಅಡ್ರೆಸ್ ಮಾಡ್ತೇವೆ. ಇವೆಲ್ಲ ಇಟ್ಸ್ ಎ ಯೂನಿವರ್ಸಲ್ ಥಿಯರಿ ಇದೆ, IPL ಬೆಟ್ಟಿಂಗ್ ಥಿಯರಿ ಇದೆ, ಡ್ರಗ್ಸ್ ಇದೆ. ಅದಕ್ಕಿದಕ್ಕೆ ಲಿಂಕ್ ಮಾಡೋದು ಬೇಡ. ಲೆಟ್ ಅಸ್ ನಾಟ್ ಡೈವರ್ಟೆಡ್. ಐ ಆಮ್ ವೆರಿ ಶ್ಯೂರ್. ಬಟ್ ಮುಂದೆ ಬರ್ತಕ್ಕಂಥದ್ರಲ್ಲಿ ಒಂದು ಎನ್ಕೌಂಟರ್ ಅಂತ ಕಾನೂನೇ ಬಂದ್ಬಿಡ್ಬೇಕು. ಯಾರೇ ಈ ರೀತಿ ಮಾಡಿದ್ರೆ ದೇ ಶುಡ್ ಬಿ ಶಾಟ್ ಡೆಡ್. ಅಲ್ರಿ, ಈ ಎನ್ಕೌಂಟರ್ ತಂದ್ಬಿಟ್ರೆ ಆಯ್ತಲ್ಲ, ಬುಲ್ಡೋಸರ್ ಹಾಕ್ಬೇಕು. ಬುಲ್ಡೋಸರ್ ರಾಜ್ಯದಲ್ಲಿ ಕಾರಣದಿಂದಾಗಿ ಆರೋಪಿಗಳಿಗೆ ಪ್ರಚೋದನೆ ಸಿಗ್ತಾ ಇದೆ, ತುಷ್ಟೀಕರಣ. ಈಗ ನಾನೀಗ ಸ್ಟ್ಯಾಟಿಸ್ಟಿಕ್ಸ್ ಕೊಟ್ಬಿಡ್ಬೋದು, ಸ್ಟ್ಯಾಟಿಸ್ಟಿಕ್ಸ್ ಕೊಡ್ಬೋದು. ಕೊಟ್ಟರೆ ಸರಿ ಆಗೋದಿಲ್ಲ. ಬಂದರೆ ಇನ್ಸಿಡೆಂಟ್ ಬೇರೆ ಇದೆ. ಈ ಇನ್ಸಿಡೆಂಟ್ಗಿಂತ ಜಾಸ್ತಿ ಇದನ್ನು ಪೊಲಿಟಿಸೈಸ್ ಮಾಡಬೇಕೆಂಬ ಉದ್ದೇಶ ಇದೆ. ಇನ್ಸಿಡೆಂಟ್ ಇರ್ತಕ್ಕಂಥದ್ದು ವಿ ಶುಡ್ ಹ್ಯಾವ್ ಫೀಲಿಂಗ್ ಫಾರ್ ದಟ್ ಫ್ಯಾಮಿಲಿ. ಫೀಲಿಂಗ್ ಫಾರ್ ದ ಫ್ಯಾಮಿಲಿ ಇರಬೇಕು. ಈ ಫೀಲಿಂಗ್ ಫಾರ್ ದ ಫ್ಯಾಮಿಲಿ ಬಿಟ್ಟು ಇದನ್ನ ಇಶ್ಯೂ ತೊಗೊಂಡು ಪೊಲಿಟಿಕ್ಸ್ ಮಾಡೋಕ್ಕೆ ನಾನು ಹೋಗಕ್ಕೆ ಬರೋಲ್ಲ, ನಾನು ಮಾತಾಡೋಕ್ಕಾಗೋದಿಲ್ಲ. ಯಾಕೆ ಹೇಳ್ತಾ ಇದೀವಿ ಅಂದ್ರೆ, ನಿನ್ನೆ ಪ್ರಹ್ಲಾದ್ ಜೋಶಿ ಅವರು, ಇವತ್ತು ಬೊಮ್ಮಾಯಿ ಅವರು, ಆಗಲಿ ಪ್ರಮೋದ್ ಮುತಾಲಿಕ್ ಅವರು ಎಲ್ಲ ಹೇಳಿದ್ದು ಒಂದೇ, ಲವ್ ಜಿಹಾದ್ ಆ್ಯಂಗಲ್ ಇದೆ. ಹುಡುಗಿಯನ್ನ ಡೈವರ್ಟ್ ಮಾಡಬೇಕು, ಪ್ರೀತಿಸಿ ಅಂತೇಳಿ ಪ್ರಯತ್ನ ಮಾಡಿದ್ರು, ಆಗದಿದ್ದಕ್ಕೆ ಕೊಲೆ ಮಾಡಿದ್ರು. SIT ತನಿಖೆಗೆ ಒಪ್ಪಿಸಿ ಅಂತ ಕೇಳ್ತಾ ಇದ್ದಾರೆ. ಈಗ ತನಿಖೆ ಬಗ್ಗೆ ಅದನ್ನೆಲ್ಲ ಮುಂದೆ ಮಾತನಾಡೋಣ. ಈಗ ಅವ್ರ ಕಮೆಂಟ್ಸ್ ಏನಿದೆ, ಲವ್ ಜಿಹಾದ್ ಅಂತಕ್ಕಂಥ ಕಮೆಂಟ್ ಇದೆ, ಇದನ್ನೇನು ಅರ್ಥ ಏನು? ಸೊ ಈ ಥರದ್ದು ಭಾಳ ಇನ್ಸಿಡೆಂಟ್ಸ್ ಎಲ್ಲ ಸಮಾಜದಲ್ಲಿ ಆಗ್ತವೆ. ಈಗ ಬಂದಿರತಕ್ಕಂಥದ್ದು ನಿಮಗೆ ಗೊತ್ತಿದೆ. ಐ ಡೋಂಟ್ ವಾಂಟ್ ಟು ಕ್ರಾಸ್ ದ ಲೈನ್ ಆ್ಯಂಡ್ ಸ್ಪೀಕ್. ಯಾಕಂದ್ರೆ ಈಗ ಬಂದಿರತಕ್ಕಂಥ ಇಶ್ಯೂ ಸಾಂತ್ವನ ಆಗಬೇಕು ಫ್ಯಾಮಿಲಿಗೆ. ಯಾರು ತಪ್ಪಿದ್ರೆ ಅವನಿಗೆ ಕಠಿಣ ಕ್ರಮ ಆಗಬೇಕು, ಶಿಕ್ಷೆ ಆಗ್ಬೇಕಂತದ್ದು ಇದೆ. ಅದನ್ನು ಬಿಟ್ಕೊಂಡು ಮೇಲೆ ಮಾತನಾಡಿ ಏನು ಸಿಗೋದಿದೆ? ಪೊಲಿಟಿಸೈಸ್ ಬಿಟ್ಟರೆ ಇನ್ನೇನು ಮಾಡ್ತಾರೆ? ಅಲ್ಲ ಸರ್, ಈಗ ಸರ್ಕಾರದ ತುಷ್ಟೀಕರಣ ಒಂದು ಸಮುದಾಯಕ್ಕೆ ಈ ರೀತಿ ಮಾಡ್ಲಿಕ್ಕೆ ಪ್ರಚೋದನೆ ಕೊಡ್ತಾ ಇದೆ ಅನ್ನೋದು, ಒಂದು ಸಮುದಾಯಕ್ಕೆ ಈ ರೀತಿ ಕ್ರೈಮ್ ಮಾಡ್ಲಿಕ್ಕೆ ಪ್ರಚೋದನೆ ಕೊಡ್ತಾ ಇರೋದಕ್ಕೆ ಕಾರಣ ಅದೇ ಹೇಳ್ತಾರೆ. ಯಾಕೆ ಮಾಡ್ಬೇಕಂತದ್ದು ಇವತ್ತು ಸುಮ್ಮನೆ ಹೇಳ ನಿಮಗೆ ರಿಪೋರ್ಟು NCRB ರಿಪೋರ್ಟ್ ನೋಡಿದ್ರೆ ಮುಂಬೈ ಹೇಳ್ತಾ ಇದ್ರೆ ಇದು ಎರಡನೇ ಬಿಹಾರ ಆಗ್ತಾ ಇದೆ ಕರ್ನಾಟಕ ಅಂತ. ಎರಡನೇ ಬಿಹಾರ ಆಗ್ತಾ ಇದೆ ಕರ್ನಾಟಕ ಅಂತ. ಈಗ ಮೊದಲನೇ ಬಿಹಾರು, ಎರಡನೇ ಬಿಹಾರು, ಅದ್ರ ಬಗ್ಗೆ ನಾನು ಉತ್ತರ ಕೊಡಬೇಕು. ನಾನೀಗ ಪೊಲಿಟಿಕಲಿ ಸ್ಟ್ಯಾಟಿಸ್ಟಿಕ್ಸ್ ಕೊಟ್ಟರೆ ಹೋದ್ರೆ ಸುಮ್ಮನೆ ಆಗುತ್ತೆ, ಸರಿ ಆಗೋದಿಲ್ಲ. ಅದ್ರ ಬಗ್ಗೆ ಬೇಡ. ಇದ್ರ ಬಗ್ಗೆ ಚರ್ಚೆ ಇಷ್ಟಕ್ಕೆ ಇರೋಣ ಅಂತ ಈ ಸಂದರ್ಭ ಕೇಳಿದ್ರೆ ಆಕಸ್ಮಿಕವಾಗಿ ಆಗಿರ್ತಕ್ಕಂಥದ್ದೇನು ರೆಗ್ಯುಲರ್ ಆಗುತ್ತೆ. ಆಯ್ತು, ಅವ್ರು ಹೇಳಿರ್ತಕ್ಕಂಥ ಸರಿ ಇದೆ, ತಪ್ಪೇನಿದೆ?